ಭಾರತೀಯ ಸಿನಿರಂಗದ ಬಹುನಿರೀಕ್ಷಿತ ಪೌರಾಣಿಕ ಕತೆ ಆಧಾರಿತ ಸಿನಿಮಾ ರಾಮಾಯಣದ ಮೊದಲ ಟ್ರೇಲರ್ ಇಂದು ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಆಗಿದೆ. ರಾವಣನಾಗಿ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್, ರಾಮನಾಗಿ ರಣಬೀರ್ ಕಪೂರ್ ಅಬ್ಬರಿಸಿದ್ದಾರೆ. ಸಾಯಿ ಪಲ್ಲವಿ ಸೀತೆಯಾಗಿ ಮನ ಗೆದ್ದಿದ್ದು, ಎಆರ್ ರೆಹಮಾನ್ ಸಂಗೀತ ಮತ್ತು ಭವ್ಯ ವಿಎಫ್ಎಕ್ಸ್ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದೆ. ನಿರ್ದೇಶಕ ನಿತೇಶ್ ತಿವಾರಿ ಹಾಗೂ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರ ಬಹುನಿರೀಕ್ಷಿತ ಈ ಚಿತ್ರವು ಹಲವು ತಿಂಗಳುಗಳಿಂದ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಮೂಡಿಸಿತ್ತು. ಇದೀಗ ಜುಲೈ 30ರಂದು ಚಿತ್ರದ ಅದ್ಧೂರಿ ಟ್ರೇಲರ್ ಅನಾವರಣಗೊಂಡಿದ್ದು, ಸೂರ್ಯೋದಯಕ್ಕೂ ಮುನ್ನವೇ ಫ್ಯಾನ್ಸ್ಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಸಿನಿ ತಂಡ. ಇಂದು ಬೆಳಗ್ಗೆ 4:15ರ ಬ್ರಾಹ್ಮಿ ಮುಹೂರ್ತದಲ್ಲಿ ನಿರ್ಮಾಣ ಸಂಸ್ಥೆ ಟ್ರೇಲರ್ ಬಿಡುಗಡೆ ಮಾಡಿದೆ. ದ ರಾಮಾಯಣ ಟ್ರೇಲರ್, ದಿಸ್ ಇಸ್ ವೇರ್ ದ ಎಪಿಕ್ ಬಿಗಿನ್ಸ್ ಎಂಬ ಟ್ಯಾಗ್ಲೈನ್ ನೊಂದಿಗೆ ಬಿಡುಗಡೆಯಾದ ಟ್ರೇಲರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸುತ್ತಿದೆ. ಸುಮಾರು 4 ನಿಮಿಷ 10 ಸೆಕೆಂಡ್ಗಳ ಅವಧಿಯ ಈ ಟ್ರೇಲರ್ನಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಯುದ್ಧವನ್ನು ಅದ್ಭುತ ದೃಶ್ಯ ವೈಭವದೊಂದಿಗೆ ಕಟ್ಟಿಕೊಡಲಾಗಿದೆ. ಅತ್ಯದ್ಭುತ ವಿಎಫ್ಎಕ್ಸ್ ಹಾಗೂ ಯುದ್ಧದ ಭವ್ಯ ದೃಶ್ಯಗಳು ಸಿನಿಮಾದ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಟ್ರೇಲರ್ ಆರಂಭದಲ್ಲೇ ರಾವಣನಾಗಿ ಯಶ್ ಕಾಣಿಸಿಕೊಂಡಿದ್ದು, ಸಿಂಹಾಸನ ತನ್ನದಾಗಿಸಿಕೊಳ್ಳುವ ಅವರ ಭವ್ಯ ಪ್ರವೇಶ ಸಖತ್ ಥ್ರಿಲ್ ಆಗಿದೆ. ಚಿನ್ನದ ಕವಚ, ಅದ್ಧೂರಿ ವೇಷಭೂಷಣ ಹಾಗೂ ಭಯಾನಕ ಅಭಿವ್ಯಕ್ತಿಗಳೊಂದಿಗೆ ಯಶ್ ವಿವಿಧ ಭಂಗಿಗಳಲ್ಲಿ ಕಾಣಿಸಿಕೊಂಡಿರೋದು ಅಭಿಮಾನಿಗಳನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿದೆ. ಇನ್ನು ಅಯೋಧ್ಯೆಯ ಸುಂದರ ದೃಶ್ಯಗಳ ನಡುವೆ ಸರಳ ಕೇಸರಿ ವಸ್ತ್ರ ಧರಿಸಿ ರಣಬೀರ್ ಕಪೂರ್ ಶ್ರೀರಾಮನಾಗಿ ಮೊದಲ ಬಾರಿಗೆ ಕಾಣಿಸಿಕೊಳ್ತಾರೆ. ಬಳಿಕ ಧರ್ಮಕ್ಕಾಗಿ ಹೋರಾಡುವ ಯೋಧನಾಗಿ ಅವರ ಪಾತ್ರ ರೂಪುಗೊಳ್ಳುತ್ತೆ. ಇದರೊಂದಿಗೆ ಸಾಯಿ ಪಲ್ಲವಿ ಸೀತೆ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ. ರಾಮ ಸೀತೆಯ ಮನಮುಟ್ಟುವ ಕ್ಷಣಗಳ ಜೊತೆಗೆ ವನವಾಸದ ಪಯಣವೂ ಕೂಡ ಮತ್ತು ಲಕ್ಷ್ಮಣನಾಗಿ ರವಿ ದುಬೆ ಅವರ ಪಾತ್ರವು ಟ್ರೇಲರ್ನಲ್ಲಿ ಪ್ರಮುಖವಾಗಿ ಮೂಡಿಬಂದಿದೆ. ಟ್ರೇಲರ್ನಲ್ಲಿ ಚಿನ್ನದ ಲಂಕೆಯ ವೈಭವ, ಬೃಹತ್ ಸೇನೆಗಳು, ದೈತ್ಯ ರಾಕ್ಷಸರು ಹಾಗೂ ಪೌರಾಣಿಕ ಜೀವಿಗಳನ್ನು ಅದ್ಭುತ ವಿಎಫ್ಎಕ್ಸ್ ಮೂಲಕ ತೆರೆಗೆ ತಂದಿರೋದು ವಿಶೇಷವಾಗಿದೆ. ಕಥೆಯ ಪ್ರಮುಖ ಘಟ್ಟಗಳನ್ನು ಮಾತ್ರ ತೋರಿಸಿರುವ ಚಿತ್ರತಂಡ ಚಿತ್ರದ ಕಥೆಯನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸದೆ ಸಸ್ಪೆನ್ಸ್ಗಳನ್ನು ಹಾಗೆಯೇ ಉಳಿಸಿಕೊಂಡಿದೆ. ಆಸ್ಕರ್ ಪ್ರಶಸ್ತಿ ವಿಜೇತರಾದ ಹಾನ್ಸ್ ಜಿಮ್ಮರ್ ಮತ್ತು ಎಆರ್ ರೆಹಮಾನ್ ಅವರ ಸಂಗೀತಕ್ಕೆ ಫ್ಯಾನ್ಸ್ ತಲೆದೂಗಿದ್ದಾರೆ.